ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಶೇಷವಾದ ವಿಡಿಯೋ ಏನು ಅಂದರೆ ನಮ್ಮ ಕಾಲೇಜಿನಲ್ಲಿ ನಡೆದಂತಹ ಸಮಾರಂಭದ ವಿಡಿಯೋ ಆಗಿರುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ವಡಾ, ಚಟ್ನಿ, ಸಾಂಬಾರು ತರಿಸಿದ್ರು. ಇದನ್ನು ನಾವೆಲ್ಲ ತಿಂದ್ಬಿಟ್ಟು ಫಂಕ್ಷನ್ಗೆ ಹೋದ್ವಿ. ನೋಡಿ, ಫಂಕ್ಷನ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಮ ಹೆಮ್ಮೆಯ ಕಾಲೇಜು ಜನತಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವಾಪಟ್ಟಣ. 23/5/26ನೇ ತಾರೀಕು ನಮ್ಮ ಕಾಲೇಜಿನ ಈ ಶೈಕ್ಷಣಿಕ ವರ್ಷದ ಕೊನೆಯ ದಿನ ಆಗಿದೆ. ಹಾಗಾಗಿ 22ನೇ ತಾರೀಕು ನಮ್ಮ ಕಾಲೇಜಿನಲ್ಲಿ ಒಂದು ಸಮಾರಂಭ ಅಂದರೆ ಈ ಫೈನಲ್ ಇಯರ್ ಮಕ್ಕಳಿಗೆಲ್ಲ ಒಂದು ಸೆಂಡ್ ಆಫ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇವರೆಲ್ಲ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಂದರೆ CDC, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಅವರನ್ನು ವಿಶೇಷ ಆಹ್ವಾನಿಸಲಾಗಿತ್ತು. ಪ್ರತಿಯೊಬ್ಬರು ಭಾಗವಹಿಸಿದ್ರು. ಫಂಕ್ಷನ್ ತುಂಬ ಚೆನ್ನಾಗಿ ನಡೀತು ಫ್ರೆಂಡ್ಸ್. ನೋಡ್ತಿರ್ಬೋದು ನೀವಿಲ್ಲಿ ನಮ್ಮ ಕಾಲೇಜಿನ ಅಧ್ಯಾಪಕರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಸಹ ಈ ಫಂಕ್ಷನ್ನಲ್ಲಿ ಭಾಗವಹಿಸಿದ್ರು. ಎಲ್ಲರೂ ಸಂಯಮದಿಂದ ಕೂತ್ಕೊಂಡು, ಶಿಸ್ತಿನಿಂದ ಕೂತ್ಕೊಂಡು ಈ ಫಂಕ್ಷನನ್ನು ನಡೆಸ್ಕೊಟ್ರು. 1:30-2:30 ತನಕ ಫಂಕ್ಷನ್ ನಡೀತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಬೆಳಗಿನ ಉಪಹಾರ ಇತ್ತು, ಮಧ್ಯಾಹ್ನ ಭೋಜನ ಇತ್ತು. ಎಲ್ಲ ಮಕ್ಕಳಿಗೆ ಮತ್ತು ಅಧ್ಯಾಪಕ ವೃಂದದವರಿಗೆ, ನಮ್ಮ CDC ಕಮಿಟಿ ಮೆಂಬರ್ಸು ಎಲ್ಲರೂ ಸಹ ಲಂಚನ್ನು ಮಾಡಿದ್ರು. ನೋಡ್ತಾ ಇರ್ಬೋದು ನೀವಿಲ್ಲಿ ವೇದಿಕೆ ಸಜ್ಜಾಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲೊಂದು ಶಾಮಿಯಾನ ಹಾಕಿದ್ರಲ್ಲ, ಅಲ್ಲೇ ಫಂಕ್ಷನ್ ಮಾಡಬೇಕು ಅಂತ ಆ್ಯಕ್ಚುಲಿ ಅರೇಂಜ್ ಆಗಿದ್ದು. ಬಟ್ ತುಂಬ ಮಳೆ ಬಂದದಂತಹ ಕಾರಣ ಅಲ್ಲಿ ತುಂಬ ಅವ್ಯವಸ್ಥೆಗಳಾಗಿದ್ದರಿಂದ ಫಂಕ್ಷನ್ನು ಹಾಲ್ಗೆ ಶಿಫ್ಟ್ ಆಯಿತು. ನೋಡ್ತಿರ್ಬೋದು ಆಲ್ರೆಡಿ ನಮ್ಮ ಫ್ಯಾಕಲ್ಟಿಗಳೆಲ್ಲ ಕೂತ್ಕೊಂಡು ಫಂಕ್ಷನಲ್ಲಿ ಭಾಗವಹಿಸಿದ್ದಾರೆ. ಫಂಕ್ಷನ್ ತುಂಬ ಚೆನ್ನಾಗಿ ನಡೀತು ಫ್ರೆಂಡ್ಸ್. ನೀವು ಆಲ್ರೆಡಿ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಭಾಷಣವನ್ನು ಕೇಳಿದಿರಿ. ಎಲ್ಲರೂ ಅವರವರ ಒಂದು ಅಭಿಪ್ರಾಯಗಳನ್ನು ಈ ಒಂದು ಸಮಾರಂಭದಲ್ಲಿ ಹಂಚಿಕೊಂಡಿದ್ದಾರೆ. ಕಾಲೇಜಿನ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ಪಠ್ಯೇತರ ಮತ್ತು ಪಠ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಈ ಒಂದು ಸಭೆಯಲ್ಲಿ ಅವರದನ್ನು ಚರ್ಚಿಸಿದರು. ಇಲ್ಲಿ ನೋಡ್ತಿರ್ಬೋದು ನಮ್ಮ ಮಕ್ಕಳೆಲ್ಲ ಬಂದುಬಿಟ್ಟು ಅವ್ರಿಗೆ ಹಾಕಿದಂತಹ ಆಸನದಲ್ಲಿ ಕೂತ್ಕೋತಾ ಇದ್ದಾರೆ. ಈ ಸಲ ತುಂಬ ಸಂಯಮದಿಂದ ಮಕ್ಕಳು ವರ್ತಿಸಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ನಮ್ಮ ಪ್ರಿನ್ಸಿಪಾಲ್ ಮತ್ತು ನಮ್ಮ CDC ಮತ್ತು ಎಲ್ಲ ನಮ್ಮ ಅಧ್ಯಾಪಕರ ಒಂದು ಕಣ್ಗಾವಲಿನಲ್ಲಿ ತುಂಬ ವಿಶೇಷವಾಗಿ, ತುಂಬ ಯಶಸ್ವಿಯಾಗಿ ಈ ಒಂದು ಸಮಾರಂಭ ನಡೀತು. ನೋಡ್ತಿರ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ನಮ್ಮ ಗರ್ಲ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಈ ಒಂದು ವಿಶೇಷವಾದಂಥ ಟ್ರೆಡಿಷನ್ ಉಡುಗೊರೆ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಅವ್ರ ಉತ್ಸಾಹಕ್ಕೆ ಪಾರವೇ ಇರಲಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಈ ಒಂದು ಫಂಕ್ಷನಲ್ಲಿ ಭಾಗಿಯಾಗಿದ್ದು ತುಂಬ ನಮಗೆ ವಿಶೇಷ ಅನ್ನಿಸ್ತು. ನೋಡಿ, ಮಕ್ಕಳೆಲ್ಲ ನೀಟಾಗಿ ಬಂದು ಅವರವರ ಆಸನದಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನನ್ನ ವಿಡಿಯೋ ಮುಖಾಂತರ ಎಲ್ಲ ಮಕ್ಕಳಿಗೂ ನಮ್ಮ ಥ್ಯಾಂಕ್ಸನ್ನು ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ಅಧ್ಯಾಪಕರ ಪರವಾಗಿ, ನಮ್ಮ ಪ್ರಾಂಶುಪಾಲರ ಪರವಾಗಿ, ನಮ್ಮ CDC ಕಮಿಟಿ ಪರವಾಗಿ ನನ್ನ ಎಲ್ಲ ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳ, ಈ ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ನಿಮಗೆ ಬೀಳ್ಕೊಡುಗೆ ಸಮಾರಂಭವನ್ನು ಕೊಟ್ಟರು ಅನ್ನೋದನ್ನು ನೀವು ಈ ವಿಡಿಯೋ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, NSS, ರೆಡ್ ಕ್ರಾಸ್ ಹಾಗೂ ಇತರೆ ಚಟುವಟಿಕೆಗಳ ಸಮಾರಂಭಕ್ಕೆ ಆಗಮಿಸಿದಂಥ ಕಾಲೇಜಿನ ಪ್ರಾಂಶುಪಾಲರಾದಂಥ ಮಂಜಣ್ಣನವರೇ ಹಾಗೂ ವಿಶೇಷ ಆಹ್ವಾನಿತರಾಗಿ ಆಗಿರ್ತಕ್ಕಂಥ ನಮ್ಮ ಹಾಗೂ ವಿಧಾಯಕರವರೇ ಹಾಗೂ
ವೇದಿಕೆ ರಮೇಶ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವಂತ ಎಲ್ಲ ಸಿಡಿಸಿ ಸದಸ್ಯರೇ ಹಾಗೂ ಗಣ್ಯರೇ ಹಾಗೂ ನಮ್ಮ ಈ ಕಾಲೇಜಿನ ನಮ್ಮ ಸಹೋದ್ಯೋಗಿ ಮಿತ್ರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೋಷಕರು, ಇದು ಅಂತಿಮ ವರ್ಷದ ಬೀಳ್ಕೊಡುಗೆ ಅಂದ್ರೆ ಫೈನಲ್ ಡಿಗ್ರಿ ಹುಡುಗರಿಗೆ ನಾವು ಎಷ್ಟು ಸಮಯವನ್ನ ಹಾಳು ಮಾಡಿದ್ದೇವೆ. ಹೌದಾ? ನೀವು ಎಲ್ಲೋ ಇದ್ರಿ, ಹೇಗೋ ಇದ್ರಿ, ನೀವು ಈ ಕಾಲೇಜಿಗೆ ಬರಬೇಕಾದ್ರೆ, ಅಡ್ಮಿಷನ್ ಆಗಬೇಕಾದ್ರೆ ಒಂದು ರೀತಿ ಭಯ, ಆತಂಕ, ಹೇಗೋ ಏನೋ, ಯಾವ ಕೋರ್ಸು ಯಾವುದು ಏನು ಅಂತ ಹೇಳ್ತಾ ಇದ್ರಿ. ಯಾರು ಕೂಡ ಪರಿಚಯ ಇರಲ್ಲ. ಆಮೇಲೆ ಎಲ್ಲರೂ ಕೂಡ ಬರ್ತೀರಿ, ಅಡ್ಮಿಷನ್ ಆಗ್ತೀರಿ, ಹೊಸ ಸ್ನೇಹಿತರು ಆಗ್ತಾರೆ, ಹೊಸ ಸ್ನೇಹಿತರ ಜೊತೆ ಬೆಳಿತೀವಿ. ಆದ್ರೆ ಹೋದ್ರಿ ಮಿಸ್ ಮಾಡ್ಕೊಂತೀವಿ ಅಂತ ತುಂಬಾ ಬೇಜಾರಾಗ್ತದೆ. ಥ್ಯಾಂಕ್ಸ್. మరి ಪ್ರೀತಿ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಈ ಕಾಲೇಜ್ ಅಂದರೆ ನನಗೆ ಯಾವ ಥರ ಆಗ್ಬಿಟ್ಟಿತ್ತು ಅಂದ್ರೆ, ಮೊದಲಿಗೆ ಈ ಕಾಲೇಜ್ ಯಾಕಾರ ಸೇರಿದ್ಯಾ, ಯಾಕಾರ ಬಂದ್ಬಿಟ್ಟಪ್ಪ ಅನ್ಸ್ಬಿಡ್ತು ಮೊದಲು ಬಂದಾಗ. ಯಾಕಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ಅಷ್ಟೊಂದು ನಮ್ಗೆ ಯಾರು ಪರಿಚಯ ಇರಲಿಲ್ಲ, ಏನೂ ಇರಲಿಲ್ಲ. ಯಾಕಪ್ಪ ಇವ್ರು ಯಾರು ಸೇರಂಗಿಲ್ಲ ಬಿಡಂಗಿಲ್ಲ, ಯಾಕಾರ ಬಂದ್ಬಿಟ್ವಿ, ಯಾರೋ ಒಬ್ರು ಹೇಳ್ಬಿಟ್ರು ಬಂದ್ಬಿಟ್ವಿ, ಸೇರ್ಬಿಟ್ವಿ. ಮುಂದೆ ಹೋದಾಗ ನಮಗೆ ಬಟ್ ಮುಂದೆ ಬರ್ತಾ ಬರ್ತಾ ಈಗ ಫೈನಲ್ ಇಯರ್ ಅಂತ ಬಂದ್ವಲ್ಲ, ಈ ಒಂದು ವರ್ಷ ನಮಗೆ ಯಾವತ್ತೂ ಮರಿಬಾರ್ದು, ಅಷ್ಟು ನೆನಪು ಕೊಟ್ಬಿಡ್ತು ನಮಗೆ. ಈ ವರ್ಷ ಪೂರ್ತಿ ಏನೋ ಒಂದು ಮೆಮೊರಿ ಇರಲಿ, ಬಿಗ್ ಮೆಮೊರಿ, ಯಾವತ್ತೂ ನಾನು ಸಾಯೋವರೆಗೂ ಮರಿಬಾರ್ದು ಅಂಥ ಮೆಮೊರಿಗಳನ್ನ ಫ್ರೆಂಡ್ಸ್ ಜೊತೆ ತುಂಬ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ನಮ್ಮ ಪ್ರಿನ್ಸಿಪಾಲ್ ನಮ್ಮ ಮಂಜುಳಾ ಸರ್ ಸಿಕ್ಕಾಪಟ್ಟೆ ಆಗಿಲ್ಲ, ಇದು ಕಳ್ಸಲ್ಲ, ನೀವು ಸ್ಟೇಜ್ ಮೇಲೆ ನಾನು ಅದು ಕಳಿಸ್ತೀನಿ ಇದು ಕಳಿಸ್ತೀನಿ ಅಂತೀರ, ಬಟ್ ನಾನು ಎದಕ್ಕೂ ಕಳ್ಸಲ್ಲ. ಕಳಿಸ್ತೀವಿ ಸರ್ ಅಂತ ಸಿಕ್ಕಾಪಟ್ಟೆ ಆರ್ಗ್ಯೂ ಮಾಡಿದ್ದೀನಿ. ಅವ್ರ ಹತ್ರ ಕ್ಷಮೆ ಕೇಳಕ್ಕೆ ಭಾಳ ಇಷ್ಟಪಡ್ತೀನಿ ಸರ್ ನಾನು. ಹಾಗೆ ನಮ್ಮ HOD ಇಲ್ಲ, ನಮ್ಮ HOD ಜಯಶಂಕರ್ ಸರ್, ಅವ್ರ ಕೂಡ ತುಂಬ ಆರ್ಗ್ಯೂ ಮಾಡಿದ್ದೀನಿ, ಅವ್ರಿಗೂ ಬೇಸರ ಮಾಡಿದ್ದೀನಿ. ಹಾಗೆ ಲೋಕೇಶ್ ಸರ್ ಅವ್ರಿಗೂ ಆರ್ಗ್ಯೂ ಮಾಡಿದ್ದೀನಿ, ಕ್ಷಮಿಸ್ಬೇಕು ಸರ್ ದಯಮಾಡಿ. ಆಮೇಲೆ ಈ ಒಂದು 3 ವರ್ಷ ಕಳೆದಿದ್ದೀನಲ್ಲ, ಈ ಜೀವನ ಪರ್ಯಂತ ನೆನಪಿರ್ಬೇಕು. ನನ್ನ ಫ್ರೆಂಡ್ಸ್ ತುಂಬ ಮಿಸ್ ಮಾಡ್ಕೊತೀನಿ. ಹಾಗೆ ನನ್ನ ತಂಗಿಯರು, ನನ್ನ ಮುಂದಿನ ತಂಗಿಯರು ಫಸ್ಟ್ ಇಯರ್ಸ್ BBA ತುಂಬ ಚೆನ್ನಾಗಿ ಇದು ಮಾಡಿದ್ರೆ ಈ ಕಾಲೇಜನ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಇಸ್ಕೊಂಡ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ನಮ್ಮ CDC ಕಮಿಟಿ ಮೆಂಬರ್ಸು ಸತ ಈ ಫಂಕ್ಷನ್ ಬಗ್ಗೆ ಕುರಿತು ಕೆಲವೊಂದು ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಅದೇ ರೀತಿ ಫೈನಲ್ ಇಯರ್ ಸ್ಟೂಡೆಂಟ್ಸು ಅವರ ಅಭಿಪ್ರಾಯಗಳನ್ನು, ಅವ್ರು ನಡೆದು ಬಂದ ದಾರಿ, 3 ವರ್ಷದಲ್ಲಿ ಅವ್ರಿಗಾದಂಥ ಅನುಭವ, ಅವ್ರು ಕಲ್ತಿದ್ದಂತಹ ಪಾಠ, ಅವುಗಳನ್ನು ಅವರು ಇಲ್ಲಿ ವೇದಿಕೆ ಮೇಲೆ ಹಂಚಿಕೊಂಡ್ರು. ಅವ್ರಿಗೆ ಅವಕಾಶ ಸಿಕ್ಕಿದ್ದವ್ರಿಗೆ ತುಂಬ ಖುಷಿಯಾಯಿತು. 3 ವರ್ಷದಲ್ಲಿ ಅವರು ಈ ಕಾಲೇಜಲ್ಲಿ ಏನೇನು ಒಂದು ಸವಿ ನೆನಪುಗಳನ್ನು ಪಡ್ಕೊಂಡಿದ್ರು ಅದನ್ನೆಲ್ಲ ಈ ವೇದಿಕೆ ಮೇಲೆ CDC ಮೆಂಬರ್ಸ್ ಪ್ರಾಂಶುಪಾಲರ ಸಮ್ಮುಖದಲ್ಲಿ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಪ್ರಾಂಶುಪಾಲರು ಕಾಲೇಜು ಅಭಿವೃದ್ಧಿ ಕಮಿಟಿಯವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದಾರೆ. ಶಾಲು ಮತ್ತು ಹಾರವನ್ನು ಹಾಕೋದ್ರ ಮುಖಾಂತರ ಅವರಿಗೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಕ್ಕೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ಸಮಾರಂಭದ ಯಶಸ್ಸಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಅಭಿವೃದ್ಧಿ ಕಮಿಟಿಯವರಾಗಿರ್ಬೋದು, ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು, ನಮ್ಮ ಡಾಕ್ಟರ್ ಲೋಕೇಶ್ ಸರ್ ಅವರು, ಎಸ್ಪೆಷಲಿ ನಮ್ಮ ಪ್ರಿನ್ಸಿಪಾಲ್ ಮತ್ತು ಲೋಕೇಶ್ ಅವರು ತುಂಬ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ನಮಗೊಂದು ಒಳ್ಳೆಯ ಅನುಭವ ಆಯಿತು ಈ ಒಂದು ಸಮಾರೋಪದಲ್ಲಿ ಭಾಗವಹಿಸಿದ್ದಕ್ಕೆ. ನಮಗೆ ನಮ್ಮದೇ ಆದಂಥ ಪ್ರತಿಯೊಬ್ಬರಿಗೂ ಒಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದರು. ಅವರೆಲ್ಲರೂ ಅವರವರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನೀಟಾಗಿ ನಿರ್ವಹಿಸಿರೋದ್ರಿಂದನೇ, ಪ್ರತಿಯೊಬ್ಬರ ಯಶಸ್ಸು ಇದರಲ್ಲಿ ಇರೋದ್ರಿಂದನೇ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆದಿರೋದು ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರಿಗೂ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಅಭಿಪ್ರಾಯವನ್ನು ಆಲ್ರೆಡಿ ಅವರು ವಿದ್ಯಾರ್ಥಿಗಳ ಮುಂದೆ ಮತ್ತು ಅಧ್ಯಾಪಕರ ಮುಂದೆ ಶೇರ್ ಮಾಡಿಕೊಂಡಿದ್ದಾರೆ. ಇವರಿಗೆ ಗೌರವ ಸಲ್ಲಿಸೋದು ನಮ್ಮ ಆದ್ಯ ಕರ್ತವ್ಯ. ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಫುಡ್ ಆಗಿರ್ಬೋದು,
ಪ್ರತಿಯೊಬ್ಬರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಮಕ್ಕಳ ಶಿಸ್ತು ಪಾಲನೆ ಆಗಿರ್ಬೋದು, ಈ ಒಂದು ಅಭಿವೃದ್ಧಿ ಫಂಕ್ಷನ್ ಎಲ್ಲ ಆದಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಮುಂದಿನ ಕ್ಲಿಪ್ಸಲ್ಲಿ ನೀವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕ್ಲಿಪ್ಸನ್ನು ಸಹ ಹಾಕಿರ್ತೀನಿ. ತುಂಬ ಡ್ಯಾನ್ಸ್ಗಳನ್ನ ಮಕ್ಳುಗಳು ಮಾಡಿದರು, ಬಟ್ ನಾನು ಎಲ್ಲದನ್ನೂ ತುಂಬ ಶೇರ್ ಮಾಡೋಕ್ಕಾಗಲಿಲ್ಲ. ತುಂಬ ಪಾಯಿಂಟ್ಸ್ ಅಷ್ಟೇ ನಾನಿಲ್ಲಿ ಹೈಲೈಟ್ ಮಾಡ್ತಾ ಇರೋದು. ನನಗೆ ತುಂಬ ಇಂಪಾರ್ಟೆಂಟ್ ಬೇಕಿದ್ದು ಭಾಷಣ ಮಾಡಿರೋದಾಗಿರ್ಬೋದು, ಅವರ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ನಾನಿಲ್ಲಿ ಲೈವಾಗಿ ತೋರಿಸ್ಬೇಕಿತ್ತು. ಹಾಗಾಗಿ ನಾನು ಅದನ್ನು ವಾಯ್ಸ್ ಓವರ್ ಕೊಟ್ಟಿಲ್ಲ. ನೀವೆಲ್ಲ ಕೇಳ್ಕೊಳ್ಳಿ ಅಂತ ನಾನು ಒಂದು ಒರಿಜಿನಲ್ ವಾಯ್ಸಲ್ಲೇ ನಾನು ಅದನ್ನೆಲ್ಲ ನಿಮಗೆ ಕೇಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಿನ ಗೌರವಾನ್ವಿತ ಕಾಲೇಜು ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರೇ, ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು, ಇನ್ನೇನು ಜಾಸ್ತಿ ಹೊತ್ತು ನಾವು ಸಮಯ ತಗೊಳ್ಳಲ್ಲ. ಇನ್ನು 2 ನಿಮಿಷ ಮುಂದಿನ ಸಂಭ್ರಮ ಎಲ್ಲ ನಿಮ್ಮದೇ. ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಬೇಗ ನಿಮಗೂ ಒಳ್ಳೆಯದು. ನಿಜಕ್ಕೂ ಈ ಒಂದು ಕಾರ್ಯಕ್ರಮ ನಾವು ಈ ಬಾರಿ ಮಾಡಬೇಕೇ ಬೇಡವೇ ಅನ್ನುವಂಥ ದೊಡ್ಡ ಚರ್ಚೆಯಲ್ಲಿ ಸಮಸ್ಯೆಯಲ್ಲಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಮಡುಗಾಗಬಾರ್ದು. ಶೈಕ್ಷಣಿಕ ಬೆಳವಣಿಗೆಗೆ ಅವು ಒಳ್ಳೆಯ ದಾರಿ ಅಲ್ಲ. ಆದರೆ ಪ್ರತಿನಿತ್ಯವೂ ವರ್ಷವೂ ಕೂಡ ಕಾರ್ಯಕ್ರಮಗಳು ಹೇಗಿರ್ಬೇಕಂದ್ರೆ ಈ ವರ್ಷಕ್ಕಿಂತ ಮುಂದೆ ವರ್ಷ ಇನ್ನೂ ಚೆನ್ನಾಗಿರ್ಬೇಕು, ಮುಂದೆ ವರ್ಷಕ್ಕೆ ಇನ್ನೂ ಒಳ್ಳೆ ವಿದ್ಯಾರ್ಥಿಗಳು ಪ್ರತಿಭೆಗಳು ಹೊರ ಹೊಮ್ಮಬೇಕು. ಮೇಲಿದ್ರು ಬದಿಗೊತ್ತು ಇಷ್ಟು ಜನ ಒಂದೇ ವೇದಿಕೆಯಲ್ಲಿ, ಇದು ಇವತ್ತೊಂದೇ ಅಲ್ಲ, ಕಳೆದ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇಷ್ಟು ನಮ್ಮ ಸರ್ವ ಸದಸ್ಯರು ಇದ್ದಾರೆ ಅಂದರೆ ನಾವು ಪುಣ್ಯ ಮಾಡಿದ್ದೀವಿ. ಎಷ್ಟೋ ಕೆಲವು ಕಾಲೇಜುಗಳಲ್ಲಿ ಸದಸ್ಯರು ಒಬ್ಬರು ಇಬ್ಬರು ಬರ್ತಾರೆ ಹೋಗ್ತಾರೆ, ಯಾವುದ್ರ ಕಡೆನೂ ಗಮನ ಇರೋಲ್ಲ. ಆದರೆ ಇಲ್ಲಿ ನಿಜಕ್ಕೂ ಕೂಡ ಇಷ್ಟೆಲ್ಲ ಸೇರ್ತಾರೆ ಅಂದರೆ ನೀವು ಅಂದ್ಕೋಬೋದು ಕಾಲೇಜಿನ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇದೆ. ಮತ್ತು ಮೇಲಿಂದ ಮೇಲೆ ಆಗ್ತಾ ಇರುವಂಥ ಕೆಲವು ಘಟನೆಗಳು ಅವ್ರಿಗೂ ಕೂಡ ನೋವಾಗಿರೋ, ಇದು ನಾವು ಸೀರಿಯಸ್ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಆಗಿರೋದ್ರಿಂದ ನಿಜಕ್ಕೂ ಕೂಡ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಅಧ್ಯಾಪಕರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಮಾಡುವಂಥ ಏನು ಕಾರ್ಯಕ್ರಮಗಳಿದಾವಲ್ಲ, ವರ್ಷ ಪೂರ್ತಿ ನಡೆಯುವಂಥ ಈ ಕಾರ್ಯಕ್ರಮಗಳು ನಿಮಗಾಗಿ. ನೀವು ವಿದ್ಯಾರ್ಥಿಗಳು ದಿನದಿಂದ ದಿನಕ್ಕೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡೆ, ಈ ಏನು ಚಟುವಟಿಕೆಗಳಿದಾವಲ್ಲ ಇದರಲ್ಲಿ ನೀವು ಬೆಳೀತಾ ಹೋದರೆ ನಮಗೆ ಗೊತ್ತಾಗುತ್ತೆ ನಾವು ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಟ್ಟಿಗೆ. ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಂಜುನಾಥ್ ಸರ್ ಅವ್ರಿಗೆ ನಾನು ಈ ವಿಡಿಯೋ ಮುಖಾಂತರ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಒಂದು NSS ಶಿಬಿರವನ್ನು ಆರ್ಗನೈಸ್ ಮಾಡಿದ್ದಾಗಿರ್ಬೋದು, ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದ್ದಾಗಿರ್ಬೋದು, ಅದೇ ರೀತಿ ಸಮಾರಂಭವನ್ನು ಆರ್ಗನೈಸ್ ಮಾಡಿರೋದಾಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಈ 25-26ನೇ ಸಾಲಿನಲ್ಲಿ ನಡೆಸ್ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಊಟದ ಸಮಯ, ಪ್ರತಿಯೊಂದು ವಿಶೇಷ ಆಹ್ವಾನಿತರಲ್ಲಿ ಲಂಚನ್ನು ತಗೋತಾ ಇದ್ದಾರೆ. ಲಂಚಿಗೆ ಏನು ತುಂಬ ಐಟಮ್ಸ್ ಜಾಸ್ತಿ ಮಾಡಿಸಿರಲಿಲ್ಲ ಫ್ರೆಂಡ್ಸ್. ಜಿಲೇಬಿ, ಬಾಳೆಹಣ್ಣು, ಮೆಣಸಿಕಾಯಿ ಬಜ್ಜಿ, ಪಲಾವು, ಮೊಸರು ಬಜ್ಜಿ, ಅದೇ ರೀತಿ ಸ್ವೀಟಿಗೆ ಅಂತ ಲಾಡು ಎಲ್ಲ ಮಾಡಿಸಿದ್ರು. ನೀವು ನೋಡ್ತಾ ಇರ್ಬೋದು ಏನೇನು ಮಾಡಿಸಿದ್ವಿ ಅಂತ ಒಂದು ಫಂಕ್ಷನಿಗೆ. ಇದು ಲಾಡು, ಪಲಾವು ತುಂಬ ಚೆನ್ನಾಗಿತ್ತು ಊಟ. ಮೊಸರು ಬಜ್ಜಿ ನೋಡ್ತಾ ಇರ್ಬೋದು ನೀವು. ಅದೇ ರೀತಿ ಮೆಣಸಿನ್ಕಾಯಿ. ಊಟ ಆದಮೇಲೆ ಬಾಳೆಹಣ್ಣು, ಇದು ಎಲ್ಲ ಒಂದು ಐಟಮು ಲಂಚ್ ಮೆನುವಲ್ಲಿ ಇತ್ತು. ಸೊ ನಾವು ಎಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು, ಸೊ CDC ಮೆಂಬರ್ಸ್ದೆಲ್ಲ ಊಟ ಆದಮೇಲೆ ನಾವಿವಾಗ ಫಂಕ್ಷನ್ಗೆ ರೆಡಿ ಆಗ್ತಿದ್ದೀವಿ. ಮಕ್ಕಳದು ಊಟ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆದಮೇಲೆ ಅವ್ರಿಗೆ ಊಟವನ್ನು ಒಂದು 2:30ಗೆ ಕೊಟ್ಟರು. ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತ ಮುಂಚೆ ಊಟ ಕೊಟ್ಬಿಟ್ರೆ ಅವರೆಲ್ಲ ಡಿಸ್ಬಸ್ ಜಾಸ್ತಿ ಹಾಕ್ತಾರೆ. ಕೆಲವೊಂದು ಮಕ್ಕಳು ಫಂಕ್ಷನ್ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಮನೆಗೆ ಅನ್ನೋ ಒಂದು ಕಾರಣದಿಂದ, ಮಳೆಗಾಲ ಬೇರೆ ಇತ್ತಲ್ವ, ಹಾಗಾಗಿ ಫಂಕ್ಷನ್ ಎಲ್ಲ ಆದಮೇಲೆ 1 ಅವರ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟು ಇದು ವೇದಿಕೆ ಸಜ್ಜಾಗ್ತದೆ. ನೀವು ನೋಡ್ತಿರ್ಬೋದು ಬೆಳಗ್ಗೆ ಆ್ಯಕ್ಚುಲಿ ಫಂಕ್ಷನ್ ಇಲ್ಲೇ ಇದ್ದಿದ್ದು, ತುಂಬ ಮಳೆ ಬಂದ ಕಾರಣ ಸೊ ವೇದಿಕೆ ಕಾರ್ಯಕ್ರಮವನ್ನು ನಾವು ಒಳಗಡೆ ಹಾಲಲ್ಲಿ ನಡೆಸ್ಕೊಟ್ರು. ನೋಡ್ತಾ ಇರ್ಬೋದು ನಮ್ಮ ಫ್ಯಾಕಲ್ಟಿ ಮತ್ತು ತುಂಬ ಸುಂದರವಾಗಿ ಚೆಂದವಾಗಿ ನಮ್ಮ ಮಕ್ಕಳು ರೆಡಿಯಾಗಿದ್ದರು. ನೋಡ್ತಿರ್ಬೋದು ಸ್ಯಾರಿ ಉಟ್ಕೊಂಡು ಎಷ್ಟು ಚೆನ್ನಾಗಿ ಅವರು ಕಾಣ್ತಾ ಇದ್ದಾರೆ ಅಂತ. ಸುಮ್ಮನೆ ಒಂದು ರೀಲ್ಸನ್ನು ಶೂಟ್ ಮಾಡ್ಕೊಂಡ್ವಿ. ಸೊ ನಾನು ಒಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ ನಮ್ಮ ಮಕ್ಕಳು. ಸೊ ಆಲ್ ದ ಬೆಸ್ಟ್ ಮಕ್ಕಳ, ನಿಮ್ಮ ಫ್ಯೂಚರ್ಗೆ. ಸಮಿತಿಯ ಸದಸ್ಯರಿಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ತುಂಬ ವೇಟಿಂಗ್ ಆಗಿದ್ದಂತಹ
ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಮಕ್ಕಳು. ಬಟ್ ನೋಡೋದಕ್ಕೆ ಸ್ವಲ್ಪ ಫನ್ನಿಯಾಗಿರಲಿ ಅಂತ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡನ್ನು ಇದೊಂದು ಸಾಂಗನ್ನು ಮಾಡಿದ್ದೀನಿ. ನೀವು ಸ್ವಲ್ಪ ಎಂಜಾಯ್ ಮಾಡಿ ನಮ್ಮ ಜೊತೆ. ನೋಡ್ತಿರ್ಬೋದು ಎಷ್ಟು ಜೋಶಾಗಿದ್ದಾರೆ. ಮೋಡ ಸ್ವಲ್ಪ ಡಾರ್ಕಾಗಿ ಇದ್ರಿಂದ ಸ್ವಲ್ಪ ಡಲ್ಲಾಗಿ ಬಂದಿದೆ ವಿಡಿಯೋ. ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಒಂದು ಫಂಕ್ಷನನ್ನು ಎಂಜಾಯ್ ಮಾಡ್ತಿದ್ದಾರೆ ಅಂತ ಮಕ್ಕಳೆಲ್ಲ. ಸೊ ಒಂದಾದಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಇಲ್ಲಿ ರೂಮ್ ಒಳಗಡೆ ಸೊ ಮಕ್ಕಳು ಹೊರಗಡೆ ಬರೋಂಥ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಒಂದು ಕ್ಲಿಪ್ಪಿಂಗನ್ನು ಹಾಗೆ ನಾನು ತೊಗೊಂಡೆ. ಇಲ್ಲಿ ಮ್ಯೂಸಿಕ್ ಅವರು ಸೊ ಸಾಂಗ್ಸ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ರು. ಯಾರ್ಯಾರು ಡ್ಯಾನ್ಸ್ ಮಾಡ್ತಾರೋ ಅವ್ರಿಗೆ ಪ್ಲೇ ಮಾಡ್ತಾಯಿದ್ರು. ನಮ್ಮ ಲೋಕೇಶ್ ಸರ್ ಅದಕ್ಕೆ ಸಾಥ್ ಕೊಡ್ತಾಯಿದ್ರು. ಸೊ ಲೋಕೇಶ್ ಸರ್ ತುಂಬ ಈ ಫಂಕ್ಷನನ್ನು ಎಂಜಾಯ್ ಮಾಡಿದರು ಎಲ್ಲರಿಗಿಂತ ಅಂತ ನಾನು ಅನ್ಕೊತೀನಿ. ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ತೀನಿ. ಬನ್ನಿ, ಜೋರ ಚಪ್ಪಾಳೆ ಬಂದ್ರೆ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ. ಹೆಣ್ಮಕ್ಳು ಪ್ರೋತ್ಸಾಹಿಸ್ಬೇಕು. ನಿಜವಾಗ್ಲೂ ಫ್ರೆಂಡ್ಸ್ ಅವರ ಒಂದು ಈ ಡೆಡಿಕೇಶನ್ಗೆ ಇವತ್ತಿನ ಫಂಕ್ಷನ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಸರ್ರು. ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲದನ್ನು ತುಂಬ ಚೆನ್ನಾಗಿ ಅವರೇ ಮುತುವರ್ಜಿ ವಹಿಸಿ ಆ್ಯಂಕರಿಂಗ್ ಮಾಡಿ ನಡೆಸ್ಕೊಟ್ರು. ಅವ್ರ ವಾಯ್ಸ್ ಕ್ಲಿಪ್ಪಿಂಗ್ಸ್ ಎಲ್ಲ ನಾನಿಲ್ಲಿ ಯಾವುದನ್ನು ವಾಯ್ಸ್ ಓವರ್ ಕೊಟ್ಟಿಲ್ಲ. ನೀವು ನೇರವಾಗಿ ಕೇಳಲಿ ಅಂತ ನಾನು ಲೋಕೇಶ್ ಸರ್ ಆಗಿರಲಿ, ನಮ್ಮ ಪ್ರಿನ್ಸಿಪಲ್ ಆಗಿರಲಿ ಮಾತಾಡಿರೋ ಯಾವ ಕ್ಲಿಪ್ಪಿಂಗ್ಸನ್ನು ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ನೇರವಾಗಿ ನೀವೇ ಅವರ ಒಂದು ಹುಮ್ಮಸ್ಸನ್ನು ಅವರ ಮಾತುಗಳಲ್ಲಿ ನೀವೇ ಕೇಳ್ಬೋದು ಈ ಕಾರ್ಯಕ್ರಮದ ಬಗ್ಗೆ ಅವ್ರು ಎಷ್ಟು ಮುತುವರ್ಜಿಯನ್ನು ವಹಿಸಿದ್ದಾರೆ ಅಂತ. ನೋಡಿ ಇಲ್ಲಿ ಚಂದವಾಗಿ ಕಲರ್ಫುಲ್ಲಾಗಿ ಡ್ರೆಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಉತ್ಸಾಹದಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ ಮಕ್ಕಳು. ಫ್ರೆಂಡ್ಸ್, ನಾನು ಪ್ರತಿಯೊಂದು ಕಾಲೇಜ್ ವಿಡಿಯೋದಲ್ಲಿ ಹೇಳೋದಿಷ್ಟೇ, ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಕ್ಷಣ ಟೈಮ್ ಲೈನ್ ಅಂತಾರಲ್ಲ, ಒಂದು 20 ವರ್ಷದ ಹಿಂದೆ ನಮ್ಮ ಟೈಮ್ ಲೈನ್ ರಿವರ್ಸ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಮೊದಲೆಲ್ಲ ಎಂಜಾಯ್ ಮಾಡಿದ್ದನ್ನು ಇನ್ನೂ ಒಂದು ಸಲ ಎಂಜಾಯ್ ಮಾಡೋ ಭಾಗ್ಯ ನಮಗೆ ಸಿಗುತ್ತಲ್ಲ ಅಂತ ಒಂದು ಸಣ್ಣ ಆಸೆ. ಬಟ್ ಅದು ನೆರವೇರಲ್ಲ ಅಂತ ಗೊತ್ತು. ಆದರೂ ಈ ಮಕ್ಕಳ ಒಂದು ಡ್ಯಾನ್ಸಲ್ಲಿ, ಉತ್ಸಾಹದಲ್ಲಿ, ಅವರ ಒಂದು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವು ಕಾಣೋದಕ್ಕೆ ಪ್ರಯತ್ನವನ್ನು ಪಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಯಾರು ಡ್ಯಾನ್ಸು ಏನು ಅಂತ ಅನೌನ್ಸ್ ಮಾಡ್ತಾಯಿದ್ದಾರೆ. ಒಂದಾದಮೇಲೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗಳು ನಡೀತಾ ಇದೆ. ಈ ಸಲ ಅಂತೂ ಶಿಸ್ತಂತೂ ತುಂಬ ಚೆನ್ನಾಗಿ ಮಕ್ಕಳು ಮೇಂಟೈನ್ ಮಾಡಿದ್ರು. ಸೊ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಂಗೆ ಫಂಕ್ಷನನ್ನು ತುಂಬ ಚೆನ್ನಾಗಿ ಎಲ್ಲರೂ ಭಾಗವಹಿಸಿ ನಡೆಸ್ಕೊಟ್ರು. ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮೊದಲಿಂದ ಕೊನೆವರೆಗೂ ನಾನು ಯಾವ ಕ್ಲಿಪ್ಪಿಂಗ್ಸನ್ನು ಮಿಸ್ ಮಾಡಿಲ್ಲ. ಪ್ರತಿಯೊಂದು ಆ್ಯಕ್ಟಿವಿಟೀಸ್ದು ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ ಸೋಲೋ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು. ಸೊ ಗರ್ಲ್ಸು, ಬಾಯ್ಸು, ಸೋಲೋ ಡ್ಯಾನ್ಸು, ಗ್ರೂಪ್ ಡ್ಯಾನ್ಸು, ಮತ್ತು ಅವರವರು ಸೆಕ್ಷನ್ ಡ್ಯಾನ್ಸು, ಕಾಮರ್ಸು, ಆರ್ಟ್ಸು ಅವರೆಲ್ಲ ಕಟ್ಟುತ್ತೇವನವು ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಜಾತಿ ಇಲ್ಲದ ಭೀತಿ ಇಲ್ಲದ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ ನಾವು ನಾಡ ಕಟ್ಟುತ್ತೇವ ಕುಲವೆನ್ನದ ಮನುಜ ಕುಲದ ಕುಲವೆನ್ನದ ಮನುಜ ಕುಲದ ಆಡ ಬರೆಯುತ್ತೇವ ನಾವು ಆಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ನಾವು ನಾಡ ಕಟ್ಟುತ್ತೇವ ನೂರು ಮನಸ್ಸಿನ ಕೋಟಿ ಕನಸಿನ ನಾಡ ಕಟ್ಟುತ್ತೇವ ನಾವೀ ನೆಲದ ಆಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವ ನಾವು ಮುಳ್ಳ ತುಳಿಯುತ್ತೇವ ನಮ್ಮಿ ಪಾಲಿನ ರಕ್ತದ ಗಾಲಿನ ಆಡ ಬರೆಯುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ
ಎಲ್ಲರೂ ಜೊತೆಗೂಡಿ ಒಂದು ಉತ್ತಮ ಸಮಾಜವನ್ನು ಕಟ್ಟೋಣ ಅಂತ ನಮ್ಮ ಡಾಕ್ಟರ್ ಬಸವರಾಜ್ ಸರ್ ಅವರು ತುಂಬ ಚೆನ್ನಾಗಿ ಅವರದೇ ಶೈಲಿಯಲ್ಲಿ ತುಂಬ ಸೊಗಸಾಗಿ ಒಂದು ಹಾಡಿನ ಮುಖಾಂತರ ನಮಗೆ ಒಂದು ಮೆಸೇಜನ್ನು ತಲುಪಿಸಿದರು. ಅವರಿಗೂ ಸತ ನನ್ನ ವೈಯಕ್ತಿಕವಾಗಿ ಈ ವಿಡಿಯೋದ ಮುಖಾಂತರ ತುಂಬ ಧನ್ಯವಾದಗಳನ್ನು, ಒಂದು ಹಾಡಿನ ಅರ್ಥವನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್, ಒಂದು ಶೇರ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಮತ್ತು ನಾನು ಕೊಡ್ತಿರೋ ಸಮಯಕ್ಕೆ ಒಂದು ಗೌರವವನ್ನು ಸೂಚಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.